ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಮಂಡೇ ನೈಟ್ ರೋ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ನಿನ್ನೆಯ ಮಂಡೇ ನೈಟ್ ರೋಲಿ ಏನೇನಾಯ್ತು ಅಂತ. ಮೊದಲನೇದಾಗಿ ಸೆತ್ ರೋಲಿನ್ಸ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಸೇರ್ಕೊಂಡು ಎಲ್ ನೈಟ್ ಹಾಗೆ ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅಷ್ಟೇ ಅಲ್ಲ, ಅದಾದ್ಮೇಲೆ ಬಂದಂತಹ ರೋಮನ್ ರೈನ್ಸ್ ಅವರ ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ಮತ್ತೊಮ್ಮೆ ನಮ್ಮ ಟ್ರೈಬಲ್ ಥೀಫ್ ಬ್ರಾನ್ಸನ್ ರೀಡ್ ಅವರು ರೋಮನ್ ರೈನ್ಸ್ ಅವರ ಶೂಸ್ ಗಳನ್ನ ಕತ್ಕೊಂಡು ಹೋಗಿದ್ದಾರೆ. ಸೊ ಈಗ ಅವರ ಬಳಿ ಶೂಲಾ ಫಾಲಾ ಕಲೆಕ್ಷನ್ ಕೂಡ ಇದೆ. ಅಂಡ್ ರೋಮನ್ ರೈನ್ಸ್ ಅವರಿಗೆ ಮತ್ತೆ ಅನಿಸ್ತಾ ಇದೆ, ಸೊ ನಾನು ಯಾಕಾದ್ರೂ ಶೂಸ್ ಗಳನ್ನ ಹಾಕೊಂಡು ಹೋಗ್ತೀನೋ, ಈ ದಾಂಡಿಗೆ ನನ್ನ ಮಗ ಬಂದ್ಬಿಟ್ಟು ನನ್ನ ಶೂಸ್ ಗಳನ್ನೆಲ್ಲದನ್ನು ಕೂಡ ಕತ್ಕೊಂಡು ಹೋಗ್ತಾ ಇದ್ದಾನೆ, ಸೊ ನಾನು ಮುಂದಿನ ಬಾರಿ ಬರ್ಬೇಕಾದ್ರೆ ಚಪ್ಪಲಿ ಹಾಕೊಂಡು ಬರ್ತೀನಿ ಅಂತ ರೋಮನ್ ರೈನ್ಸ್ ಅವರು ಕೂಡ ಅನ್ಕೋಬಹುದು. ಏನೇ ಆಗ್ಲಿ ಗಾಯ್ಸ್, ಆ ಒಂದು ಕಂಪ್ಲೀಟ್ ಸೆಗ್ಮೆಂಟ್ ಮುಗಿದ್ಮೇಲೆ ಮಂಡೇ ನೈಟ್ ರೋ ಆಫ್ ಏರ್ ಆದ್ಮೇಲೆ ಡಬ್ಲ್ಯೂ ಅವರು ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಮೊದಲನೇದಾಗಿ ನಮ್ಮ ಸಿಎಂ ಪಂಕ್ ಹಾಗೆ ಎಲ್ ನೈಟ್ ಅವರ ನಡುವೆ ನಮಗೆ ವಾಗ್ವಾದ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ಎಲ್ ನೈಟ್ ಅವರು ಹೇಳ್ತಾ ಇರ್ತಾರೆ, ನೀನ್ ಯಾಕೆ ನನ್ನ ಮ್ಯಾಚ್ ಅಲ್ಲಿ ಬಂದು ಕಾಸ್ಟ್ ಮಾಡಿದೆ ಅಂತ. ಗೊತ್ತಿರಲೇಬಹುದು ನಿಮ್ಗೆ, ಎಲ್ ನೈಟ್ ಹಾಗೆ ಸೆತ್ ರೋಲಿನ್ಸ್ ಅವರ ನಡುವೆ ಮ್ಯಾಚ್ ಆಗ್ತಾ ಇರುತ್ತೆ, ಅದು ಕೂಡ ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಗೆ. ಅಂಡ್ ಆ ಒಂದು ಮ್ಯಾಚ್ ಮಧ್ಯೆ ನಮ್ಮ ಸಿಎಂ ಪಂಕ್ ಅವರು ಬಂದು ಸೆತ್ ರೋಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಅಂಡ್ ಆ ಒಂದು ರೀಸನ್ ಗೆ ನಮ್ಮ ಎಲ್ ನೈಟ್ ಅವರು ಸಿಎಂ ಪಂಕ್ ಅವರ ಮೇಲೆ ಕಿರ್ಚಾಡ್ತಾ ಇರ್ತಾರೆ. ನಮ್ಮ ಸಿಎಂ ಪಂಕ್ ಅವರು ಕೂಡ ಎಲ್ ನೈಟ್ ಅವರ ಮೇಲೆ ಕಿರ್ಚಾಡ್ತಾ ಇರ್ತಾರೆ. ಇವರೆಲ್ಲರೂ ಕೂಡ ವಾಗ್ವಾದ ಮುಗಿದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಬರ್ತಾರೆ. ಅಂಡ್ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಸಿಎಂ ಪಂಕ್ ಅವರು ಹೇಳ್ತಾ ಇರ್ತಾರೆ, ನೀನ್ ಯಾಕೆ ಯಾವಾಗ್ಲೂ ಕೂಡ ಸರಿಯಾದ ಟೈಮಿಗೆ ಬರೋದಿಲ್ಲ, ತುಂಬಾ ಲೇಟ್ ಆಗಿ ಯಾಕೆ ಬರ್ತೀಯಾ ಅಂತ ನಮ್ಮ ಸಿಎಂ ಪಂಕ್ ಅವರು ರೋಮನ್ ರೈನ್ಸ್ ಅವ್ರನ್ನ ಕೇಳ್ತಾ ಇರ್ತಾರೆ. ಅಂಡ್ ಅದಕ್ಕೋಸ್ಕರ ನಮ್ಮ ರೋಮನ್ ರೈನ್ಸ್ ಅವರು, ನಾನೇನಿಲ್ಲಿ ನಿನ್ನ ಕಾಪಾಡೋದಕ್ಕೆ ಬಂದಿಲ್ಲ, ಯು ಬಿಗ್ ಆಸ್, ನಾನಿಲ್ಲಿ ನನಗೋಸ್ಕರ ಬಂದಿದ್ದೀನಿ. ಅಂಡ್ ಟ್ರೈಬಲ್ ಚೀಫ್ ಗೆ ಯಾವಾಗ ಬೇಕು ಅನ್ಸುತ್ತೋ ಆಗ ಅವನು ಬರ್ತಾನೆ ಅಂತ ರೋಮನ್ ರೈನ್ಸ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನೇ ಆಗ್ಲಿ ಗೈಸ್, ಈಗ ಈ ಮೂವರ ನಡುವೆ ನಮಗೆ ದ್ವೇಷ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಇವರ ದುಶ್ಮನ್ನು ಸೆತ್ ಫ್ರೀಕಿನ್ ರೋಲೆನ್ಸ್ ಒಬ್ನೇ, ಆದ್ರೂ ಕೂಡ ಈ ಮೂವರೇ ಕಿತ್ತಾಡ್ಕೋತಾ ಇದ್ದಾರೆ. ಸೊ ಇದು ಎಲ್ಲಿಗೆ ಹೋಗಿ ಲೀಡ್ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಪ್ರಾಬಬ್ಲಿ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನಮಗೆ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಸೆತ್ ರೋಲಿನ್ಸ್, ಬ್ರಾನ್ ಬ್ರೇಕರ್ ಅಂಡ್ ಬ್ರಾನ್ಸನ್ ರೀಡ್ ವರ್ಸಸ್ ರೋಮನ್ ರೈನ್ಸ್, ಎಲ್ ನೈಟ್ ಹಾಗೆ ಸಿಎಂ ಪಂಕ್ ಅವರ ನಡುವೆ, ಅಥವಾ ಡಬ್ಲ್ಯೂ ಅವರು ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ಮಾಡಿಸಬಹುದು. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಮಂಡೇ ನೈಟ್ ರೋ ಮುಗಿದ್ಮೇಲೆ ಬ್ರೇಕಿಗೆ ಹೋಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂದ್ರೆ ನೆಕ್ಸ್ಟ್ ರೋಮನ್ ರೈನ್ಸ್ ಅವ್ರನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅಡ್ವರ್ಟೈಸ್ ಮಾಡಿರೋದು ಸರ್ವೈವರ್ ಸೀರೀಸ್ ವಾರ್ ಗೇಮ್ಗೆನೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರೋಮನ್ ರೈನ್ಸ್ ಅವರ ಬಗ್ಗೆನೇ. ನಿಮಗೆ ಗೊತ್ತಿರಬಹುದು, ರೋಮನ್ ರೈನ್ಸ್ ಅವರ ಮೇಲೆ ಪ್ರತಿ ಬಾರಿನೂ ಕೂಡ ಅಟ್ಯಾಕ್ ಆದಾಗ ನಮ್ಮ ಬ್ರಾನ್ಸನ್ ರೀಡ್ ಅವರು ರೋಮನ್ ರೈನ್ಸ್ ಅವರ ಶೂಸ್ ಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ. ಅಂಡ್ ಅದಕ್ಕೆ ಒಂದು ರೀತಿ ರಿಪ್ಲೈ ಕೊಡ್ತಾ ನಮ್ಮ ಸಿಎಂ ಪಂಕ್ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ಫೋಟೋನ ಅಪ್ಲೋಡ್ ಮಾಡಿ, ಅಟ್ಲೀಸ್ಟ್ ಐ ಸ್ಟಿಲ್ ಹ್ಯಾವ್ ಮೈ ಶೂಸ್ ಅಂತ ಒಂದು ಕ್ಯಾಪ್ಷನ್ ಹಾಕಿದ್ದಾರೆ. ಸೊ ನನ್ನ ಜೊತೆ ಈಗ ಅಟ್ಲೀಸ್ಟ್ ನನ್ನ ಶೂಸ್ ಆದ್ರೂ ಇದೆ, ನಿನ್ನ ಹತ್ರ ಅದು ಕೂಡ ಇಲ್ಲ, ನೋಡ್ಕೋ ರೋಮನ್ ಅಂತ ರೋಮನ್ ರೈನ್ಸ್ ಅವರಿಗೆ ಶಾರ್ಟ್ಸ್ ನ ತಗೋತಾ ಇದ್ದಾರೆ. ಏನೇ ಆಗ್ಲಿ ಗೈಸ್, ಶೂಗೋಸ್ಕರನೂ ಕೂಡ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ನಡೆಸ್ತಾ ಇದ್ದಾರೆ. ಅಂಡ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕೂಡ ಅನ್ನಿಸ್ತಾ ಇದೆ ಈ ಚಿಕ್ಕ ಚಿಕ್ಕ ಡೀಟೇಲ್ಸ್ ಗಳು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೋ ಹೆನ್ರಿ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಜೋ ಹೆನ್ರಿ ಅವರ ಕ್ಯಾರೆಕ್ಟರ್ ಯಾವ ರೀತಿ ಅಂತ. ಸೊ ಅವನ ನೇಮ್ ನ ತಗೊಂಡ್ರೆ ಸಾಕು, ಅವನು ಎಲ್ಲಿಂದ ಬೇಕಾದ್ರೂ ಅಪಿಯರ್ ಆಗಬಹುದು. ಅಂಡ್ ಅದೇ ರೀತಿ ಇವತ್ತಿನ NXT ಶೋ ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ಜೋ ಹೆನ್ರಿ ಅವರ ನೇಮ್ ನ ತಗೊಂಡ್ ಕೂಡಲೇ ಜೋ ಹೆನ್ರಿ ಅವರು ಫ್ರಿಜ್ ಇಂದ ಬರ್ತಾ ಇದ್ದಾರೆ ಗುರು, ನಿಜವಾಗ್ಲೂ ಫ್ರಿಜ್ ಒಳಗಡೆಯಿಂದ ಅಪಿಯರ್ ಆಗ್ತಾ ಇದ್ದಾರೆ. ನನಗಂತೂ ಅದು ಸಿಕ್ಕಾಪಟ್ಟೆ ಫನ್ನಿ ಅನಿಸ್ತು. ಸೊ ಡಬ್ಲ್ಯೂ ಅವರು ಇಂಟ್ರೆಸ್ಟಿಂಗ್ ಆಗಿ ಜೋ ಹೆನ್ರಿ ಅವರ ಕ್ಯಾರೆಕ್ಟರ್ ನ ನಿಧಾನಕ್ಕೆ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಆಗಿ ಅವರು TNA ಇಂದ NXT ಗೆ ಏನಾದ್ರೂ ಮೂವ್ ಆದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸಮ್ಮರ್ ಸ್ಲಾಮ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗಿ ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಹೇಳಿರೋ ಪ್ರಕಾರ ಬ್ರಾಕ್ ಲೆಸ್ನರ್ ಅವರು ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗೋದಕ್ಕೆ ಮೈನ್ ರೀಸನ್ ಜಾನ್ ಸಿನಾ ಅಂತೆ. ಜಾನ್ ಸಿನಾ ಅವರು ಕೇಳ್ಕೊಂಡಂತೆ ನನಗೆ ಈಗ ಬ್ರಾಕ್ ಲೆಸ್ನರ್ ಅವರ ಮೇಲೆ ಮ್ಯಾಚ್ ಬೇಕು ಅಂಡ್ ಅವರ ರಿಟೈರ್ಮೆಂಟ್ ಟೂರ್ ನ ಅವರೇ ಬರಿತಾ ಇದ್ದಾರೆ. ಸೊ ಆ ಒಂದು ರೀಸನ್ ಗೆ ನಾವು ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬಂದ್ವಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಎಲ್ಲಾ ವಿಚಾರನ ಜಾನ್ ಸಿನಾ ಅವರ ತಲೆ ಮೇಲೆ ಹಾಕ್ತಾರೆ. ಅಂಡ್ ರೀಸೆಂಟ್ ಆಗಿ ಒಬ್ಬ ಫ್ಯಾನು ಜಾನ್ ಸಿನಾ ಅವರ ಬಳಿ ಡೈರೆಕ್ಟ್ ಆಗಿ ಪ್ರಶ್ನೆನ ಕೇಳ್ತಾನೆ, ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆದ್ರು, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮಿಂದನೇ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆದ್ರ ಅಂತ ಕೇಳಿದಾಗ ನಮ್ಮ ಜಾನ್ ಸಿನಾ ಅವರು ಹೇಳ್ತಾರೆ, ನಾನು ಇದನ್ನೇ 25 ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ, ಅವರು ನನಗೆ ಏನ್ ಹೇಳ್ತಾರೋ ಅದನ್ನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, 25 ವರ್ಷದಿಂದ ಇದೇ ನಡೀತಾ ಇರೋದು. ಅಂಡ್ ನಿಜವಾಗ್ಲೂ ಅವರು ಹೇಳಿದ್ದನ್ನ ಮಾಡೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂಡ್ ಅಷ್ಟೇ ಎಕ್ಸೈಟಿಂಗ್ ಆಗಿ ಕೂಡ ನಾನು ಇರ್ತೀನಿ. ಅಂಡ್ ನನ್ನ ಎಂಡಿಂಗ್ ಬಗ್ಗೆ ಮಾತಾಡೋದಾದ್ರೆ ಸಮ್ಮರ್ ಸ್ಲಾಮ್ ಮುಗಿದ್ಮೇಲೆ ಐ ಥಿಂಕ್ ನನ್ನ ಬಳಿ ಇನ್ನ 12 ಡೇಟ್ಸ್ ಗಳು ಮಾತ್ರ ಇದೆ. ಅಂಡ್ ಕ್ಲಿಯರ್ ಆಗಿ ಫ್ಯಾನ್ಸ್ ಗಳು ಇಂಡಿಕೇಶನ್ ನ ಕೊಟ್ಟರು ಅವರು ಏನ್ ನೋಡೋದಕ್ಕೆ ಇಷ್ಟಪಡ್ತಾರೆ ಅಂತ. ಸೊ ನಾನು ಆದಷ್ಟು ಬೇಗ ನನ್ನ ಬುಕ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನಾನು ನನ್ನ ಪುಸ್ತಕನ ಡಿಸೆಂಬರ್ ಅಲ್ಲಿ ಕ್ಲೋಸ್ ಮಾಡ್ತಿದ್ದೀನಿ ಅಂದ್ರೆ ಡಬ್ಲ್ಯೂ ಅವರು ಆಫ್ ಕೋರ್ಸ್ ಅವರ ಪುಸ್ತಕನ ಕ್ಲೋಸ್ ಮಾಡೋದಿಲ್ಲ. ಸೊ ಅವರು ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಗೊಂಡು ಬರಬೇಕು ಈ ಒಂದು ಪ್ರೋಗ್ರಾಮ್ ನ ಮೇಲ್ಗಡೆ ತಗೊಂಡು ಹೋಗೋದಕ್ಕೆ. ಅಂಡ್ ಅದಕ್ಕೋಸ್ಕರ ಅವರು ಎಕ್ಸೈಟಿಂಗ್ ವಿಚಾರಗಳನ್ನ ತಗೊಂಡು ಬರಲೇಬೇಕು. ಅಂಡ್ ನಾನು ಕೂಡ ಆ ಡಜನ್ಸ್
ಟನ್ಸ್ ಆಫ್ ಎಕ್ಸೈಟಿಂಗ್ ವಿಚಾರಗಳಲ್ಲಿ ಒಂದಾಗಿದ್ದೆ. ಬಟ್ ಈಗ ನಾನು ಹೋದ್ಮೇಲೂ ಕೂಡ ಅವರ ಬಳಿ ತುಂಬಾನೇ ಎಕ್ಸೈಟಿಂಗ್ ವಿಚಾರಗಳು ಇವೆ ಅಂತ ನಮ್ಮ ಜಾನ್ ಸಿನಾ ಅವರು ಹೇಳ್ತಾ, ಅವರು ಏನನ್ನ ನನ್ನ ಕೈಯಲ್ಲಿ ಮಾಡಿಸ್ತಾರೋ ಅದನ್ನ ನಾನು ಮಾಡ್ತೀನಿ ಅಷ್ಟೇ ಅಂತ ನಮ್ಮ ಜಾನ್ ಸಿನಾ ಅವರು ಕ್ಲಿಯರ್ ಆಗಿ ಇಲ್ಲಿ ಟ್ರಿಪಲ್ ಎಚ್ ಅವರ ಆ ಒಂದು ಆನ್ಸರ್ ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ನಮ್ಮ ಟ್ರಿಪಲ್ ಎಚ್ ಅವರ ಪ್ರಕಾರ ಬ್ರಾಕ್ ಲೆಸ್ನರ್ ಅವರು ಬಂದಿದ್ದು ಜಾನ್ ಸಿನಾ ಅವರ ಕಾರಣದಿಂದ. ಬಟ್ ಇಲ್ಲಿ ನಮ್ಮ ಜಾನ್ ಸಿನಾ ಅವರ ಪ್ರಕಾರ ನಾನು ಬರೀ ಡಬ್ಲ್ಯೂ ಅವರು ಏನ್ ಹೇಳ್ತಾರೋ ಅದನ್ನ ಮಾಡೋದಕ್ಕೆ ಮಾತ್ರ ಇದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಯಾರನ್ನ ನಂಬೋದು, ನೀವು ಜಾನ್ ಸಿನಾ ಅವ್ರನ್ನ ನಂಬ್ತೀರಾ ಅಥವಾ ನಮ್ಮ ಟ್ರಿಪಲ್ ಎಚ್ ಅವ್ರನ್ನ ನಂಬ್ತೀರಾ, ನಿಮಗೆ ಬಿಟ್ಟಿದ್ದು. ನಾನು ನಮ್ಮ ಜಾನ್ ಸಿನಾ ಅವ್ರನ್ನ ನಂಬ್ತೀನಿ, ಯಾಕಂದ್ರೆ ಅವರು ತನ್ನ ಇಷ್ಟು ವರ್ಷದ ಕರಿಯರ್ ಅಲ್ಲಿ ಹಾನೆಸ್ಟ್ ಆಗಿ ಇದ್ದಾರೆ. ಐ ಥಿಂಕ್ ನಮ್ಮ ಟ್ರಿಪಲ್ ಎಚ್ ಅವರು ಈ ಎಲ್ಲಾ ಪ್ರಶ್ನೆಗಳು ಬರ್ತಾ ಇದೆಯಲ್ಲ ಬ್ರಾಕ್ ಲೆಸ್ನರ್ ಅವರ ಮೇಲೆ ಅಲಿಗೇಷನ್ಸ್ ಹಾಗೆ ಹೀಗೆ ಅಂತ, ಸೊ ಅದನ್ನೆಲ್ಲದ್ರಿಂದನೂ ಕೂಡ ದೂರ ಇರೋದಕ್ಕೆ ಜಾನ್ ಸಿನಾ ಅವರ ನೇಮ್ ನ ತಗೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಎಲ್ ಗ್ರಾಂಡೆ ಅಮೆರಿಕಾನೋಸ್ ಗಳ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಒಂದಿದ್ದು ಎರಡಾಯ್ತು, ಎರಡಿದ್ದು ಮೂರಾಯ್ತು. ಏನು ಅಂತ ಕೇಳಬೇಡಿ, ಅದೆಲ್ಲದೂ ಕೂಡ ನಮಗೆ ಗೊತ್ತಾಯ್ತು. ನಿಮ್ಗೆ ಗೊತ್ತಿರಬಹುದು, ಮೊದಲನೇದಾಗಿ ಚಾಡ್ ಗೇಬಲ್ ಅವರು ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಆಗಿದ್ರು. ಬಟ್ ಅದಾದ್ಮೇಲೆ ಅವರಿಗೆ ಇಂಜುರಿ ಆಗಿರೋ ಕಾರಣ ಲುಡ್ವಿಗ್ ಕೈಸರ್ ಅವರು ಈಗ ಎಲ್ ಗ್ರಾಂಡೆ ಅಮೆರಿಕಾನೋ ಆಗಿದ್ದಾರೆ. ಆದ್ರೂ ಕೂಡ ನಾವು ಮಂಡೇ ನೈಟ್ ರೋ ಅಲ್ಲಿ ಇನ್ನೂ ಇಬ್ಬರು ಎಕ್ಸ್ಟ್ರಾ ಎಲ್ ಗ್ರಾಂಡೆ ಅಮೆರಿಕಾನೋಸ್ ಗಳನ್ನ ನೋಡಿದ್ವಿ. ಸೊ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಲುಡ್ವಿಗ್ ಕೈಸರ್ ಈಗ ಸದ್ಯದ ಎಲ್ ಗ್ರಾಂಡೆ ಅಮೆರಿಕಾನೋ, ಇನ್ನ ಒಬ್ಬ ಎಲ್ ಗ್ರಾಂಡೆ ಅಮೆರಿಕಾನೋ ನಮ್ಮ ಡ್ರ್ಯಾಗನೋವಾ, ಅಂಡ್ ಮೂರನೇ ಎಲ್ ಗ್ರಾಂಡೆ ಅಮೆರಿಕಾನೋ ನಮ್ಮ ಪೀಟ್ ಡನ್ ಅಂತೆ. ಸೊ ಈ ಮೂರು ಜನರು ಕೂಡ ಎಲ್ ಗ್ರಾಂಡೆ ಅಮೆರಿಕಾನೋ ಆಗಿ ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಿಜವಾಗ್ಲೂ ಚಾಡ್ ಗೇಬಲ್ ಅವರಿಗೆ ಇಂಜುರಿ ಆಗ್ಲಿಲ್ಲ ಅಂದಿದ್ರೆ ಈ ಒಂದು ಸ್ಟೋರಿ ಲೈನ್ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಅನ್ಸೋದು. ಅಂಡ್ ಇವ್ರ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಸ್ವಲ್ಪ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಏಜ್ ಸ್ಟೈಲ್ ಅವರ ಬಗ್ಗೆನೂ ಕೂಡ ಮಾತಾಡೋಣ. ನಿಮ್ಗೆ ಗೊತ್ತಿರಬಹುದು, ನಿನ್ನೆ ಮಂಡೇ ನೈಟ್ ರೋಲಿ ನಮ್ಮ ಏಜ್ ಸ್ಟೈಲ್ ಅವರು ಒಂದು ವಿಚಾರನ ಕನ್ಫರ್ಮ್ ಮಾಡ್ತಾರೆ. ಡೊಮಿನಿಕ್ ಮಿಸ್ಟೀರಿಯೋ, ನಾನು ನಿನ್ ಮೇಲೆ ಮತ್ತೊಮ್ಮೆ ಬರ್ತೀನಿ, ಆ ಒಂದು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನನಗೆ ಬೇಕೇ ಬೇಕು ಅಂತ. ಸೊ ಡಬ್ಲ್ಯೂ ಅವರು ಕ್ಲಾಶ್ ಅಟ್ ಪ್ಯಾರಿಸ್ ಗೆ ಏಜ್ ಸ್ಟೈಲ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಕಳೆದ ಬಾರಿ ನಿಮ್ಗೆ ಗೊತ್ತಿರಬಹುದು, ಏಜ್ ಸ್ಟೈಲ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಬ್ಯಾಕ್ ಕ್ಲಾಶ್ ಅಲ್ಲಿ ನಮಗೊಂದು ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆ ಒಂದು ಬ್ಯಾಕ್ ಕ್ಲಾಶ್ ಕೂಡ ಪ್ಯಾರಿಸ್ ಅಲ್ಲೇ ಆಗಿದ್ದು. ಅಂಡ್ ಆಗ ಏಜ್ ಸ್ಟೈಲ್ ಅವರಿಗೆ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇತ್ತು ಅಂತ ನಿಮ್ಮೆಲ್ಲರಿಗೂ ಕೂಡ ನೆನಪಿರುತ್ತೆ ಅನ್ಕೋತೀನಿ. ಲಿಟರಲಿ ಕ್ಯಾಮ್ರಾಗಳೇ ಶೇಕ್ ಆಗ್ತಾ ಇತ್ತು, ಆ ರೀತಿ ಏಜ್ ಸ್ಟೈಲ್ ಅವರಿಗೆ ಸಪೋರ್ಟ್ ಸಿಗ್ತಾ ಇತ್ತು. ಅಂಡ್ ಆ ಒಂದು ಸಪೋರ್ಟ್ ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಾಬಬ್ಲಿ ಡಬ್ಲ್ಯೂ ಅವರು ಏಜ್ ಸ್ಟೈಲ್ ಅವ್ರನ್ನ ಸಮ್ಮರ್ ಸ್ಲಾಮ್ ಅಲ್ಲಿ ಸೋಲಿಸಿ ಕ್ಲಾಶ್ ಅಟ್ ಪ್ಯಾರಿಸ್ ಅಲ್ಲಿ ಗೆಲ್ಸೋಣ ಅಂತ ಪ್ಲಾನ್ ಮಾಡ್ಕೊಂಡಿರಬಹುದು. ಯಾಕಂದ್ರೆ ಈ ಬಾರಿಯ ಕ್ಲಾಶ್ ಅಟ್ ಪ್ಯಾರಿಸ್ ಆಫ್ ಕೋರ್ಸ್ ಪ್ಯಾರಿಸ್ ಅಲ್ಲೇ ಆಗ್ತಾ ಇದೆ. ಸೊ ಅದರಿಂದ ಡಬ್ಲ್ಯೂ ಅವರು ಏಜ್ ಸ್ಟೈಲ್ ಅವರಿಗೆ ಒಂದು ಮೂಮೆಂಟ್ ನ ಕೊಡೋದಕ್ಕೋಸ್ಕರ ಈ ರೀತಿ ಪ್ಲಾನ್ ಮಾಡ್ತಾ ಇರಬಹುದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ ಜಾನ್ ಸಿನಾ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಜಾನ್ ಸಿನಾ ಅವರ ಸಮ್ಮರ್ ಸ್ಲಾಮ್ ಮ್ಯಾಚ್ ಯಾವ ರೀತಿ ಇತ್ತು ಅಂತ. ನಿಜವಾಗ್ಲೂ ಆ ಒಂದು ಮ್ಯಾಚ್ ನ ನೋಡಿದ್ರೆ ಜಾನ್ ಸಿನಾ ಅವರು ಯಾಕೆ ಗುರು ಇಷ್ಟು ಬೇಗ ರಿಟೈರ್ಡ್ ಆಗ್ತಾ ಇದ್ದಾರೆ ಅಂತ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅಂಡ್ ಸೂಪರ್ ಸೀನಾನ ನಾವೆಲ್ಲರೂ ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ ವಿಟ್ನೆಸ್ ಮಾಡಿದ್ವಿ. ಅಂಡ್ ಅಲ್ಲೇ ನಮ್ಮ ಜಾನ್ ಸಿನಾ ಅವರು ಒಂದು ಹೊಸ ರೆಕಾರ್ಡ್ ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿವರೆಗೂ ಕೋಡಿ ರೋಡ್ಸ್ ಅವರ 3 ಕಂಟಿನ್ಯೂಸ್ ಕ್ರಾಸ್ ರೋಡ್ಸ್ ಗಳಿಗೆ ಯಾರು ಕೂಡ ಕಿಕ್ಔಟ್ ಮಾಡಿರಲಿಲ್ಲ. ಬಟ್ ನಮ್ಮ ಜಾನ್ ಸಿನಾ ಅವರು ಮೊದಲ ಬಾರಿ ಕಿಕ್ಔಟ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಬ್ರಾಕ್ ಲೆಸ್ನರ್ ಅವರು ಕೂಡ ಕಿಕ್ಔಟ್ ಮಾಡಿರಲಿಲ್ಲ, ಅದೇ ರೀತಿ ರೋಮನ್ ರೈನ್ಸ್ ಅವರು ಕೂಡ ಕಿಕ್ಔಟ್ ಮಾಡಿರಲಿಲ್ಲ. ಬಟ್ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವರ ಕಂಟಿನ್ಯೂಸ್ 3 ಕ್ರಾಸ್ ರೋಡ್ಸ್ ಗಳಿಗೆ ಕಿಕ್ಔಟ್ ಮಾಡ್ತಾರೆ. ಅಂಡ್ ಅಲ್ಲೇ ನಮಗೆ ಸೂಪರ್ ಸೀನಾನ ಮತ್ತೊಮ್ಮೆ ನೋಡುವಂತಹ ಅದೃಷ್ಟ ಸಿಕ್ಕಿದ್ದು. ಏನೇ ಆಗ್ಲಿ ಗೈಸ್, ಇನ್ನ 12 ಡೇಟ್ಸ್ ಗಳು ಮಾತ್ರ ಉಳಿದಿದೆ. ಸೊ ಇನ್ನ ಎಲ್ಲದೂ ಕೂಡ ಗುಣಿಸಿ ಬಾಗಿಸಿ ನಮ್ಮ ಜಾನ್ ಸಿನಾ ಅವರ 3 ಮ್ಯಾಚ್ ಬಾಕಿ ಇದೆ ಅಂತ ಅನ್ಕೋತೀನಿ. ಒಂದು ಫೈನಲ್ ಮ್ಯಾಚ್, ಇನ್ನೊಂದು ಬ್ರಾಕ್ ಲೆಸ್ನರ್ ಅವರ ಜೊತೆ ಮ್ಯಾಚ್, ಅಂಡ್ ಅದ್ರ ಮಧ್ಯದಲ್ಲಿ ಅವರು ಇನ್ನ ಒಂದು ಮ್ಯಾಚ್ ನ ರೆಸ್ಸಲ್ ಮಾಡಬಹುದು. ಇದ್ರ ಮಧ್ಯೆ ಅವರ ಸ್ಮ್ಯಾಕ್ ಡೌನ್ ಅಪಿಯರೆನ್ಸ್ ಗಳು ಕೂಡ ಕೌಂಟ್ ಆಗುತ್ತೆ. ಏನೇ ಆಗ್ಲಿ ಗೈಸ್, ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.